ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ ಕಮಲಮ್ಮ, ಈ ವಿಚಾರಗಳೆಲ್ಲ ಇವಳಿಗೆ ಹೇಗೆ ಮೊದಲೇ ಗೊತ್ತಾಗುತ್ತೆ ಅಂತ. ಮೊನ್ನೆನೂ ಅಷ್ಟೇ ಸ್ಕೂಲ್ಗೆ ಲೀವ್ ಅಂತ ಹೇಳಿದ್ಲು. ಆದ್ರೆ ಈ ವಿಚಾರ ಹೆಡ್ ಮಾಸ್ಟರ್ಸ್ಗೆ ಟೀಚರ್ಸ್ಗೆ ಆಮೇಲೆ ಗೊತ್ತಾಗಿದೆ. ಏನೋ ಅನ್ಸಿರುತ್ತೆ, ಹೇಳಿದಳೆ ಬಿಡಿಮ್ಮ. ಅವಳು ಕೂಡ ಇದನ್ನೇ ಹೇಳಿದ್ಲು. ಏನ್ ಕೇಳಿದ್ರು ನನ್ಗನಿಸ್ತು ಅದಕ್ಕೆ ಹೇಳ್ದೆ ಅಂತ ಹೇಳ್ತಾಳೆ. ಒಂದ್ಸಲ ಆದ್ರೆ ಆಕಸ್ಮಿಕ ಅಂತ ಹೇಳ್ಬೋದು ಕಮಲಮ್ಮ, ಆದ್ರೆ ಇದು ಪದೇ ಪದೇ ಆಗ್ತಾ ಇದೆ. ಅದು ಹೇಗ ಅವಳಿಗೆ? ಸರಿ ಬಿಡಿ ಕಮಲಮ್ಮ, ಮನೆ ಕಡೆ ಹುಷಾರು, ನಾನಿನ್ ಬರ್ತೀನಿ. ಸರಿಮ್ಮ. ತಗೋ ವಿಜಯ್, ನೀನ್ ಪುಡಿಯೋಕ್ನ ಡೆಲಿವರಿ ಮಾಡಿದಕ್ಕೆ ಪೇಮೆಂಟ್. ನಾನು ಈ ಸರಿ ಬ್ರೌನ್ ಶುಗರ್ ಡೆಲಿವರಿ ಮಾಡಿದ್ದು ದುಡ್ಡುಗೋಸ್ಕರ ಅಲ್ಲ, ನಮ್ಮ ಫೋಟೋ ನಿನ್ನ ಹತ್ರ ಇದೆ ಅಂತ. ದಯವಿಟ್ಟು ಫೋಟೋನ ಡಿಲೀಟ್ ಮಾಡು. ನಿಮ್ಮ ಮಾತು ನನ್ನ ಹೆಂಡತಿ ಮಾತು ಕೇಳಿ ಅನುಭವಿಸಿದ ಸಾಕು. ಪೊಲೀಸವ್ರ ಹತ್ರ ಸರಿಯಾಗಿ ತಗ್ಲಾಕೊಂತ ಇದ್ದೆ. ಆ ದೇವರೇ ನನ್ನನ್ನು ಕಾಪಾಡಿತು. ನಾವು ಮಾಡೋ ಅನಾಚಾರ ಕೆಲಸಕ್ಕೆ ದೇವರು ಪ್ರತಿ ಸರಿ ನಮ್ಮ ಕಡೆ ಇರೋದಿಲ್ಲ. ಇನ್ಮೇಲೆ 100 ರೂಪಾಯಿ ಸಂಪಾದನೆ ಮಾಡಿದ್ರು ದುಡ್ದೇ ತಿನ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮ್ಮ ಸಾವಾಸ ನನಗೆ ಬೇಡ. ದಯವಿಟ್ಟು ಆ ಫೋಟೋನ ಡಿಲೀಟ್ ಮಾಡು. ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡದೆ ಎಲ್ಲೋಗ್ತೀನಿ? ಮತ್ತೆ ಮತ್ತೆ ಸಿಗ್ತಾ ಇರ್ತೀವಲ್ಲ. ನೀನು ಮತ್ತೆ ಯಾವತ್ತೂ ಸಿಗೋದೇ ಬೇಡ ಗುರು. ದಯವಿಟ್ಟು ಆ ಫೋಟೋನ ಡಿಲೀಟ್ ಮಾಡು.